ಡೇ ಟೈಮ್ ಅಷ್ಟೇ ನಮಗೆ ಕಾಣಿಸ್ತವೆ ಬಟರ್ಫ್ಲೈಸ್ ಚಿಟ್ಟೆಗಳು. ನೈಟ್ ಟೈಮ್ ಪತಂಗ ಅಂತೀವಿ, ರಾತ್ರಿ ಬರ್ತಾವೆ, ಲೈಟಿಂಗ್ ಬೆಳಕಿಗೆ ಜಾಸ್ತಿ ಮನೆಗೆಲ್ಲ ಬರ್ತವೆ. ಅವು ಯಾವ ತರ ಕೂತ್ಕೊಂಡಿರ್ತವೆ, 6 ಗಂಟೆ ಕೂತ್ಕೊಂಡಿರ್ತಾರೆ. ಅದರ ರೆಕ್ಕೆಗಳು ಇರಲ್ಲ, ಇದು ಕಾಮನ್ ಡಿಫರೆನ್ಸ್. ಅದು ರಾತ್ರಿ ಇದು ಡೇ. ಎರಡಿಷ್ಟು ಅಂದ್ರೆ ಸ್ವಲ್ಪ ಕೀಟಗಳ ಬಗ್ಗೆ ಗೊತ್ತಿರಲಿ ಅಂತ ನಿಮಗೆ. ಆಮೇಲೆ 4 ಹಂತ ಇರ್ತವೆ ಅಂತ ಹೇಳಿದೆ. ಮೊಟ್ಟೆ, ಮರಿಹುಳು, ಕೋಶ ಹುಳು ಅಂತೀವಿ, ಇನ್ನೊಂದು ಚಿಟ್ಟೆ, ಪ್ರೌಢ ಕೀಟ. ನೆಕ್ಸ್ಟ್ ಈ ಕೀಟದಲ್ಲಿ ಈ ಪ್ರೌಢ ಕೀಟ ಏನ್ ಮಾಡುತ್ತೆ, ಗರಿಗಳಲ್ಲಿ ಗ್ರೀನಿಶ್ ಇರೋ ಕಡೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಇಟ್ಬಿಟ್ಟು ಮರಿ ಹುಳು ಆಗಿರೋದು ಏನ್ ಮಾಡುತ್ತೆ, ಎಲ್ಲ ಎಲೆಯಲ್ಲಿರುವಂತ ಗ್ರೀನ್ ಪಾರ್ಟ್ ಕೊರೆದು ತಿನ್ನುತ್ತೆ. ಯಾವುದು ಫಸ್ಟ್ ಇನ್ಸ್ಟಾರ್, ಅದರಾಗೂ ಕೂಡ ಹಂತ ಇರ್ತಾವೆ. ಮರಿ ಹುಳದಲ್ಲಿ 5 ಹಂತ ಇರ್ತವೆ. ಚಿಕ್ಕ ಮರಿ, ದೊಡ್ಡ ಮರಿ ಹಿಂಗೆಲ್ಲ ಇರ್ತವೆ. ನಿಮ್ಗೆ ಅಷ್ಟೆಲ್ಲ ಬೇಕಾಗಿಲ್ಲ. ಆ ಮರಿ ಹುಳು ಏನ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ನಮ್ಮ ಗರಿನ ಕೊರೆದು ತಿನ್ನೋದ್ರಿಂದ ಅದರಲ್ಲಿ ನೋಡಿ ಸಿಲ್ಕನ್ ಗ್ಯಾಲರೀಸ್ ಅಂತೀವಿ. ಅದು ಏನ್ ಕೊರೆದಿರ್ತಾ ಇರ್ತಲ್ಲ, ಅದರಿಂದ ಅದರ ಗರಿ ಮಾಡಿರ್ತದೆ. ಮಣ್ಣಿಂದ ನೀವು ಎಲೆ ಓಪನ್ ಮಾಡಿ ನೋಡಿದ್ರೆ ಮಣ್ಣು ಕಾಣಿಸ್ತದೆ. ಒಳಗಡೆ ಜಾಸ್ತಿ ಗ್ಯಾಲರೀಸ್ ತರ ಇರ್ತವೆ. ಅದರಲ್ಲೇ ನೀವು ಇನ್ನೊಂದು ನೋಡಿದ್ರೆ ನೆಕ್ಸ್ಟ್ ಕೋಶಾವಸ್ಥೆ ಹುಳಗಳು ಕೂಡ ಅಲ್ಲೇ ಕಾಣಿಸ್ತವೆ. ನೆಕ್ಸ್ಟ್ ಅದು ಜಾಸ್ತಿ ಫೀಡ್ ಮಾಡಿದಾಗೆ ನಮ್ಮ ತೋಟದಲ್ಲಿ ಅದು ಅವಳಿ ಜಾಸ್ತಿ ಇತ್ತು ಅಂತಂದ್ರೆ ಈ ತರ ನಮ್ಗೆ ಗರಿಗಳು, ಅದು ಯಾವ ಗರಿಗಳು, ಕೆಳಗಡೆ ಗರಿಗಳು, ಲೋವರ್ ಫ್ರಾನ್ಸ್ ಅಂತೀವಿ. ಅಂದ್ರೆ ಫಸ್ಟ್ ಕೆಳಗಡೆ ಇರ್ತಾವ ಗರಿಗಳು, ಅಲ್ಲಿ ಈ ತರ ಜಾಸ್ತಿ ಇನ್ಫೆಸ್ಟೇಷನ್ ಆಗಿದೆ. ಲಾಸ್ಟಿಗೆ ನೋಡಿ ಬರೀ ಕಡ್ಡಿನೇ ಕಾಣಿಸುತ್ತೆ. ಅದು ಏನು ಎಲೆಗಳು ಉಳಿದಿರಬೇಕು, ಬರೀ ಕಡ್ಡಿನೇ ಉಳಿದಿರ್ತದೆ. ನೆಕ್ಸ್ಟ್ ದೂರಿಂದ ನೋಡಿದ್ರೆ, ನಾವು ತೋಟ ನೋಡಿದ್ವಿ ಅಂತಂದ್ರೆ ಈ ತರ ಬರ್ಡ್ ಅದ್ರ ಸುಟ್ಟಾಗಿ ಕಾಣಿಸ್ತದೆ ನಮಗೆ. ಡೆಡ್ ಹಾರ್ಟ್ಸ್ ಅಂತೀವಿ, ದೂರಿಂದ ನೋಡಿದ್ರೆ ಸುಟ್ಟಾಗಿ ಕಾಣಿಸ್ತದೆ ತೋಟ. ಈ ತರ ಎಲ್ಲಿ ನೋಡಿದ್ರೆ ವೆಂಕಟಾಪುರ, ನಾಗತಿಹಳ್ಳಿ ಏನಿದೆಯಲ್ಲ ಸುತ್ತಮುತ್ತ ನೋಡಿ ಈ ತರ ನಿಮಗೆ ಬಹಳಷ್ಟು ಕಾಣಿಸ್ತದೆ. ನೆಕ್ಸ್ಟ್ ಈ ತರ ಫುಲ್ ಸುತ್ತಿರೋದು ನಾವು ನೋಡಿದ್ವಿ. ನೆಕ್ಸ್ಟ್ ಇದಕ್ಕೆ ಹತೋಟಿ ಮಾಡಬೇಕು ಹೇಗೆ ಅಂತಂದ್ರೆ, ಈ ಮರಿ ಹುಳು ಮಾತ್ರ ಡ್ಯಾಮೇಜ್. ಈ ಕೀಟಗಳಲ್ಲಿ ಈಗ 4 ಹಂತ ಹೇಳಿದ್ದೆ ನಿಮ್ಗೆ, ಅದರಲ್ಲಿ ಬರೀ ಮರಿ ಹುಳು ಮಾತ್ರ ಜಾಸ್ತಿ ಡ್ಯಾಮೇಜ್ ಮಾಡ್ತಾವೆ, ಬೇರೆವೆಲ್ಲ ಅಷ್ಟೊಂದು ಡ್ಯಾಮೇಜ್ ಮಾಡಲ್ಲ. ಆಯ್ತಾ, ಮರಿ ಹುಳುಗಳೇ ಮೇಜರ್ ಡ್ಯಾಮೇಜ್ ಮಾಡವು, 1-2 ಮಾತ್ರ ಈ ಪ್ರೌಢ ಕೀಟಗಳು ಮಾಡ್ತಾವೆ. ನೆಕ್ಸ್ಟ್ ಹೇಳ್ತೀನಿ. ಸೊ ನಿರ್ವಹಣೆ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ನಾವು ಈ 2-3 ಎಲೆಗಳು ಕೆಳಗಡೆ ಇರುವಂತ ಗರಿಗಳು ನಾವು ಒಂದು ಇಷ್ಟು ಭಾಗದಷ್ಟು ಬಿಟ್ಟು ಕಟ್ ಮಾಡಬೇಕು. ಎಲ್ಲಿಂದ ಎಲೆಗಳು ಲೀಫ್ಲೆಟ್ಸ್ ಬರ್ತಾ ಇರ್ತವೆ ಗರಿಯಲ್ಲಿ, ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ಅದು ಮಾಡೋಂಥ ಕೆಲಸ. ಯಾಕಂದ್ರೆ ಅದರಲ್ಲಿ ಇರೋದು ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಹರಡಬಾರ್ದು ಅಂತೇಳಿ ಕಲೆಕ್ಟ್ ಮಾಡಿಕೊಂಡು ಅದನ್ನ ಸುಟ್ಟು ಬಿಡಬೇಕು. ದೆನ್ ಮತ್ತೆ ನಾವು ಇನ್ನೊಂದು ಮೇಜರ್ ಇದರಲ್ಲಿ ಹೇಳಿದೀನಿ ನಾನು, ನೀವು ಪ್ಯಾರಾಸಿಟೈಡ್ಸ್ ಅಂತ ಕೇಳಿದೀರಾ, ಪರತಂತ್ರ ಜೀವಿಗಳು ಅಂತ ಕೇಳಿದೀರಾ. ಸೊ ಏನು ಹಾಗಂದ್ರೆ ಒಂದು ಹುಳ ಇನ್ನೊಂದು ಹುಳ